ಮಿತ್ರರೇ ನಮಸ್ಕಾರ. ಮಿತ್ರರೇ, ಆಪರೇಷನ್ ಸಿಂಧೂರದ ಕುರಿತಾದಂತಹ ಒಂದು ಸುದ್ದಿ ಬಂತು. ಒಂದು ಕ್ಷಣ ಮನಸ್ಸಿನಲ್ಲಿ ಏನು ಅನ್ನಿಸ್ತು ಅಂತಂದರೆ, ಈ ಸಂದರ್ಭದಲ್ಲಿ ಇದನ್ನು ಹೇಳಬೇಕಾ ಬೇಡವಾ ಅಂತ ಗೊಂದಲ ಸೃಷ್ಟಿಯಾಯಿತು. ಯಾಕೆ ಕೇಳಿದ್ರೆ, ಒಂದು ಕಡೆ ಇಸ್ರೇಲ್ ಮತ್ತು ಇರಾನ್ ನಡುವೆ ರಣಭೀಕರವಾದಂತಹ ಯುದ್ಧ ನಡೀತಾ ಇದೆ. ಕ್ಷಣ ಕ್ಷಣಕ್ಕೂ ಅಲ್ಲಿ ಸಾಕಷ್ಟು ಅಪ್ಡೇಟ್ಗಳು ಸಿಗ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರದ ಸುದ್ದಿ ಯಾಕೆ ಅಂತ ಅನ್ನಿಸ್ತು. ಆದರೆ ಅದನ್ನು ಕೊನೆಗೆ ನಿಮಗೆ ಹೇಳಲೇಬೇಕು ಅಂತ ತೀರ್ಮಾನಿಸಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಆಪರೇಷನ್ ಸಿಂಧೂರ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನಮ್ಮ ದೇಶ ಆಪರೇಷನ್ ಸಿಂಧೂರವನ್ನು ಬಹಳ ಯಶಸ್ವಿಯಾಗಿ ನಡೆಸಿದೆ. ಆದರೂ ಕೂಡ ನಮ್ಮಲ್ಲಿರುವಂತಹ ಕೆಲ ರಾಜಕೀಯ ಪಕ್ಷಗಳು ನಮಗೇನೋ ಹಿನ್ನಡೆ ಆಗಿಬಿಟ್ಟಿದೆ, ನಮ್ಮ ರಫೇಲ್ ಬಿದ್ದುಬಿಟ್ಟಿದೆ, ನಮ್ಮ ಸೈನಿಕರಿಗೆ ಅದು ತೊಂದರೆ ಆಗಿದೆ, ಯುದ್ಧ ವಿರಾಮಕ್ಕೆ ಅಮೆರಿಕ ಏನಾದರೂ ಮಧ್ಯಪ್ರವೇಶ ಮಾಡಿತ್ತಾ, ಪಾಕಿಸ್ತಾನದ ಕಾರಣದಿಂದ ಆಯ್ತಾ, ಭಾರತದ ಕಾರಣದಿಂದ ಆಯ್ತಾ, ಯಾರು ಫಸ್ಟ್ ಅಪ್ರೋಚ್ ಮಾಡಿದ್ರು, ಇದೆಲ್ಲದರ ಬಗ್ಗೆ ಹಲವು ಪ್ರಶ್ನೆಗಳನ್ನು ನಮ್ಮ ವಿಪಕ್ಷಗಳು ಪ್ರತಿನಿತ್ಯ ಕೇಳ್ತಾ ಇದ್ದಾವೆ. ವಿಪಕ್ಷಗಳ ಎಲ್ಲಾ ಪ್ರಶ್ನೆಗಳಿಗೆ ಇಷ್ಟು ದಿನ ಉತ್ತರ ಕೊಟ್ಟು ಭಾರತ ಸರ್ಕಾರಕ್ಕೆ ಸಾಕಷ್ಟು ಸುಸ್ತಾಗಿತ್ತು. ಆದರೆ ಈಗ ಪಾಕಿಸ್ತಾನವೇ ಉತ್ತರ ಕೊಟ್ಟು ಬಿಟ್ಟಿದೆ. ಇನ್ನು ಭಾರತದಲ್ಲಿ ವಿಪಕ್ಷಗಳಿಗೆ ತಲೆನೋವು ಬೇಡಪ್ಪ, ಈಗಲಾದರೂ ಅರ್ಥ ಮಾಡಿಕೊಳ್ಳಿ ಅವತ್ತೇನಾಗಿತ್ತು, ಏನೇನಾಯಿತು, ಕೊನೆ ಕ್ಷಣದಲ್ಲಿ ಯಾರು ಮಾತನಾಡಿದ್ರು, ಯಾರೇನು ಹೇಳಿದ್ರು, ಎಲ್ಲವುದನ್ನು ಕೂಡ ಪಾಕಿಸ್ತಾನ ಈಗ ಜಗಜ್ಜಾಹೀರು ಮಾಡಿದೆ. ಪಾಕಿಸ್ತಾನದ ಉಪ ಪ್ರಧಾನಿ ಖುದ್ದು ಈ ಬಗ್ಗೆ ಒಪ್ಪಿಗೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವತ್ತು ಯಾವ ರೀತಿಯಾಗಿ ಭಾರತ ನಮಗೆ ಹೊಡೆದಿತ್ತು, ನಾವು ಯಾವ ರೀತಿಯಾಗಿ ಭಾರತದ ಮುಂದೆ ಬೇಡಿಕೆ ಸಲ್ಲಿಸಿದ್ವಿ, ಯಾರ ಮೂಲಕವಾಗಿ ಬೇಡಿಕೆ ಸಲ್ಲಿಸಿದ್ವಿ, ಭಾರತ ಏನು ಹೇಳ್ತು, ಇದೆಲ್ಲವುದನ್ನು ಪಾಕಿಸ್ತಾನದ ಉಪ ಪ್ರಧಾನಿ ಒಪ್ಕೊಂಡಿದ್ದಾರೆ. ಪಾಕಿಸ್ತಾನದ ಉಪ ಪ್ರಧಾನಿ ಆಪರೇಷನ್ ಸಿಂಧೂರ ನಡೆದು ಇಷ್ಟು ದಿನ ಆದ ಬಳಿಕ ಈ ರೀತಿಯಾಗಿ ಒಪ್ಕೊಳ್ಳೋದಕ್ಕೊಂದು ಕಾರಣ ಕೂಡ ಇದೆ. ಯಾಕೆಂದ್ರೆ ಇಡೀ ಪಾಕಿಸ್ತಾನ ಸರ್ಕಾರ ಈಗ ಡೋಲಾಯಮಾನ ಸ್ಥಿತಿಯನ್ನು ತಲುಪಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅಲ್ಲಿನ ಸರ್ಕಾರವೇ ಕೊಲ್ಯಾಪ್ಸ್ ಆಗುವ ಹಂತಕ್ಕೆ ಬಂದಿದೆ. ಅದಕ್ಕೋಸ್ಕರವಾಗಿ ಅವರೀಗ ಜಗತ್ತಿನ ಮುಂದೆ ಭಾರತ ಯಾವ ಪ್ರಮಾಣದಲ್ಲಿ ಹೊಡೆದಿದೆ, ನಮಗೆ ಎಷ್ಟು ಹಿನ್ನಡೆ ಆಗಿದೆ ಅಂತ ಓಪನ್ ಆಗಿ ಒಪ್ಕೊಳ್ತಾ ಇದ್ದಾರೆ. ಮಿತ್ರರೇ, ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರವೂ ಕೂಡ ಹೌದು, ಜೊತೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಬಹಳ ಬಿಗ್ ಡೆವಲಪ್ಮೆಂಟ್ ಕೂಡ ಹೌದು. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ನೆನಪಿರಬಹುದು, ಪಾಕಿಸ್ತಾನದ ಪ್ರಧಾನಿ ಅಜರ್ಬೈಜಾನ್ನಲ್ಲಿ ಒಂದು ಭಾಷಣ ಮಾಡಿದ್ರು. ಏನಂತ, ಭಾರತ ಯಾವ ರೀತಿಯಾಗಿ ನಮ್ಮ ಮೇಲೆ ಪ್ರಹಾರ ಮಾಡ್ತು, ನಾವೇನು ಪ್ಲಾನ್ ಮಾಡ್ಕೊಂಡಿದ್ವಿ, ಅದು ಹೇಗೆ ತಡೀತು ಭಾರತ, ಎಲ್ಲವುದನ್ನ ಅವರು ಇನ್ನೂ 2 ದೇಶದ ಪ್ರಧಾನಿಗಳ ಮುಂದೆಯೇ ಒಪ್ಕೊಂಡಿದ್ರು. ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ, ನಮ್ಮೆಲ್ಲ ಅಸ್ತ್ರಶಸ್ತ್ರಗಳು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ವು, ಇನ್ನೇನು ನಮಾಜ್ ಮಾಡಿಬಿಟ್ಟು ಭಾರತಕ್ಕೆ ಹೊಡಿಬೇಕು ಅನ್ನುವಂಥದ್ದು ನಮ್ಮ ಗುರಿಯಾಗಿತ್ತು. ಆದ್ರೆ ಅಷ್ಟರಲ್ಲಾಗಲೇ ಬ್ರಹ್ಮೋಸ್ಗಳು ಒಂದಾದ ಮೇಲೆ ಒಂದು ಬಂದು ಬಿದ್ದುಬಿಟ್ವು. ಹೀಗಾಗಿ ನಮಗೆ ದಾಳಿ ಮಾಡೋದಕ್ಕಾಗಿಲ್ಲ. ಹೀಗಾಗಿ ನಮ್ಮ ಫ್ರಾಡ್ ಮಾರ್ಷಲ್ ಅವರು ದಾಳಿಯನ್ನು ಕೈ ಬಿಟ್ರು ಅಂತೇಳಿ ಪಾಕಿಸ್ತಾನದ ಪ್ರಧಾನಿಯೇ ಅಜರ್ಬೈಜಾನ್ನಲ್ಲಿ ಒಪ್ಕೊಂಡಿದ್ರು. ಪಾಕಿಸ್ತಾನದ ಪ್ರಧಾನಿಯೇ ಈ ಮಾತನ್ನ ಹೇಳಿದ ಬಳಿಕ ಭಾರತದಲ್ಲಿ ರಾಜಕೀಯ ತಣ್ಣಗಾಗಬೇಕಾಗಿತ್ತು. ಆಪರೇಷನ್ ಸಿಂಧೂರದ ಬಗ್ಗೆ ಕೇಳ್ತಾ ಇರುವಂತಹ ಪ್ರಶ್ನೆಗಳು ನಿಲ್ಲಬೇಕಾಗಿತ್ತು. ಆದರೆ ದುರಂತ ಏನು ಗೊತ್ತಾ, ಭಾರತದ ವಿಪಕ್ಷಗಳು ಪ್ರಶ್ನೆ ಮಾಡೋದನ್ನು ನಿಲ್ಲಿಸಿಲ್ಲ. ಭಾರತ ಸರ್ಕಾರಕ್ಕೆ ಅನೇಕ ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡಿದ್ವು. ರಫೇಲ್ ಬಿತ್ತಂತೆ ಹೌದಾ, ಎಷ್ಟು ಬಿದ್ವು, ಎಲ್ಲಿ ಬಿದ್ವು, ಹೇಗೆ ಬಿದ್ವು, ಹೀಗೆ ರಫೇಲ್ ಬಗ್ಗೆ ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇದ್ರು. ಇನ್ನೊಂದು ಕಡೆ ಆ ಟ್ರಂಪ್ ಹೇಳ್ತಾ ಇದ್ರಲ್ಲ, ನಾನೇ ಯುದ್ಧ ನಿಲ್ಲಿಸ್ಬಿಟ್ಟೆ, ನನ್ನ ಕಾರಣದಿಂದಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನ್ಯೂಕ್ಲಿಯರ್ ವಾರ್ ನಿಂತು ಹೋಗ್ಬಿಡ್ತು ಅಂತ ಟ್ರಂಪ್ 15 ಬಾರಿ ಕ್ಲೈಮ್ ಮಾಡಿದ್ರಲ್ಲ. ಇದನ್ನ ಇಟ್ಕೊಂಡು ಕೂಡ ಭಾರತದಲ್ಲಿ ದೊಡ್ಡ ಮಟ್ಟದ ರಾಜಕಾರಣ ಆಗ್ತಾ ಇತ್ತು. ವಿಪಕ್ಷಗಳು ಮೊನ್ನೆ ನರೇಂದ್ರ ಮೋದಿ ಅವರು ಟ್ರಂಪ್ ಅವರಿಗೆ ಮಾತುಕತೆಯನ್ನು ನಡೆಸಿ ಅವರಿಗೆ ನೇರವಾಗಿ ಹೇಳಿದ್ದಾರೆ, ನೀವೇನು ಯುದ್ಧ ನಿಲ್ಲಿಸಿಲ್ಲಪ್ಪ, ಏನೇನಾಯ್ತು ಅಂತ ಎಲ್ಲವುದನ್ನ ವಿವರಿಸಿದ್ರು. ಅಷ್ಟಾದ ಬಳಿಕವೂ ಕೂಡ ಭಾರತದಲ್ಲಿ ಅದ್ರ ಬಗ್ಗೆ 108 ಪ್ರಶ್ನೆಗಳು ಉದ್ಭವಿಸಿದ್ವು. ಭಾರತೀಯ ವಿಪಕ್ಷಗಳ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಪಾಕಿಸ್ತಾನದ ಉಪ ಪ್ರಧಾನಿ ಇಶಕ್ ದಾರಿಗೆ ಉತ್ತರ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಜಿಯೋ ನ್ಯೂಸ್ಗೆ ಕೊಟ್ಟಂತಹ ಒಂದು ಇಂಟರ್ವ್ಯೂನಲ್ಲಿ ಮೇ 9ನೇ ತಾರೀಕು ಏನೇನಾಯ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಇಶಾಕ್ ದಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟಕ್ಕೂ ಇಶಾಕ್ ದಾರ್ ಹೇಳಿರೋದೇನು ಕೇಳಿದ್ರೆ, ಈಗಾಗಲೇ ನಮ್ಮ ಪ್ರಧಾನಿ ಶಹಬಾಜ್ ಶರೀಫ್ ಹೇಳದಂತೆ ನಾವು ಎಲ್ಲ ರೀತಿಯಲ್ಲೂ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ರೆಡಿಯಾಗಿದ್ವಿ. ಆದರೆ ಭಾರತ ನೂರ್ ಖಾನ್ ಏರ್ಬೇಸ್, ರಾವಲ್ಪಿಂಡಿಯಲ್ಲಿರುವಂತಹ ಅತ್ಯಂತ ಪ್ರಮುಖವಾದಂತಹ ಏರ್ಬೇಸ್, ಇದರ ಮೇಲೆ ದಾಳಿ ಮಾಡಿತು. ಹಾಗೆ ಶೋರ್ಕೋಟ್ ಏರ್ಬೇಸ್ ಮೇಲೂ ಕೂಡ ಭಾರತ ಭಾರಿ ಪ್ರಮಾಣದಲ್ಲಿ ಪ್ರಹಾರ ಮಾಡಿತು. ಹೀಗಾಗಿ ನಮ್ಮ ಎಲ್ಲಾ ಪ್ಲಾನ್ಗಳು ಕೂಡ ಟೋಟಲಿ ವಿಫಲವಾಗ್ಬಿಡ್ತು. ಈ ದಾಳಿ ಆದಂತಹ 45 ನಿಮಿಷದಲ್ಲಿ ಸೌದಿಯ ಪ್ರಿನ್ಸ್ ಆದಂತಹ ಫೈಸಲ್ ಬಿನ್ ಸಲ್ಮಾನ್ ನನಗೆ ಕರೆ ಮಾಡಿದ್ರು. ಅವರು ಕೇಳಿದ್ರು, ನಾನು ನಿಮ್ಮ ಪರವಾಗಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರೊಂದಿಗೆ ಮಾತನಾಡ್ಲಾ, ಪಾಕಿಸ್ತಾನ ದಾಳಿಯನ್ನ ನಿಲ್ಲಿಸೋದಕ್ಕೆ ಬೇಡಿಕೆ ಇಟ್ಟಿದೆ ಅಂತ ಹೇಳಿ ನಾನು ಜೈಶಂಕರ್ ಜೊತೆಗೆ ಮಾತನಾಡ್ಲಾ ಅಂತ ಹೇಳಿ ಫೈಸಲ್ ಬಿನ್ ಸಲ್ಮಾನ್ ನನ್ನ ಬಳಿಯಲ್ಲಿ ಕೇಳಿದ್ರು. ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟೆ. ನಂತರ ಫೈಸಲ್ ಬಿನ್ ಸಲ್ಮಾನ್ ಜೈಶಂಕರ್ ಜೊತೆಗೆ ಮಾತನಾಡಿದ್ರು. ಈ ನಡುವೆ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿರುವಂತಹ ಮಾರ್ಕೋ ರೂಬಿಯೋ ಕೂಡ ನಮ್ಮ ಜೊತೆಗೆ ಟಚ್ ನಲ್ಲಿದ್ರು. ಫೈನಲಿ ಭಾರತ ಯುದ್ಧವನ್ನ ನಿಲ್ಲಿಸೋದಕ್ಕೆ ಒಪ್ಕೊಳ್ತು. ಇದನ್ನ ಹೇಳಿರುವಂತಹದ್ದು ಇಶಾಕ್ ದಾರ್ ಪಾಕಿಸ್ತಾನದ ಉಪ ಪ್ರಧಾನಿ ಜೊತೆಗೆ ವಿದೇಶಾಂಗ ಸಚಿವರು ಕೂಡ ಹೌದು. ಅವರು ಜಿಯೋ ಟಿವಿಯಲ್ಲಿ ನಡೆದಂತಹ ಸಂದರ್ಶನದಲ್ಲಿ ದೇಶದ ಜನರ ಮುಂದೆ ಒಪ್ಕೊಂಡಿದ್ದಾರೆ, ಭಾರತ ಸಿಕ್ಕಾಪಟ್ಟೆ ನಮಗೆ ಹೊಡೆದಿದೆ, ನಮ್ಮ ಏರ್ ಬೇಸ್ಗಳಿಗೆ ಡ್ಯಾಮೇಜ್ ಮಾಡಿದೆ, ಜೊತೆಗೆ ಭಾರತದ ಮುಂದೆ ದಾಳಿ ನಿಲ್ಲಿಸೋದಕ್ಕೆ ನಾವೇ ಬೇಡಿಕೆಯನ್ನು ಸಲ್ಲಿಸಿದ್ವಿ, ಸೌದಿಯ ಪ್ರಿನ್ಸ್ ಮೂಲಕವಾಗಿ ನಾವು ಬೇಡಿಕೆ ಸಲ್ಲಿಸಿದ್ದೀವಿ ಅಂತ ಪಾಕಿಸ್ತಾನ ಒಪ್ಕೊಂಡಿದೆ, ಪಾಕಿಸ್ತಾನದ ಉಪ ಪ್ರಧಾನಿ ಒಪ್ಕೊಂಡಿದ್ದಾರೆ. ಮಿತ್ರರೇ, ಇಲ್ಲಿ ಈ ಒಂದು ಹೇಳಿಕೆಯಿಂದ ಭಾರತದ ವಿಪಕ್ಷದ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿದೆ ಅಂತ ನಾನಂತೂ ಭಾವಿಸಿದ್ದೀನಿ. ಯಾಕೆ ಅಂತಂದ್ರೆ, ಮೊದಲನೇದಾಗಿ ಈ ಯುದ್ಧ ನಿಲ್ಲಿಸೋದಕ್ಕೆ
ನಿಲ್ಲಿಸೋದಕ್ಕೆ ಬೇಡಿಕೆಯನ್ನ ಸಲ್ಲಿಸಿದ್ದು ಪಾಕಿಸ್ತಾನ. ಇಲ್ಲಿ ಮೀಡಿಯೇಟ್ ಮಾಡಿದ್ದು ಯಾರು ಕೇಳಿದ್ರೆ ಅಮೆರಿಕ ಅಲ್ಲ. ಟ್ರಂಪ್ ಯಾವುದೇ ಕಾರಣಕ್ಕೂ ಕಾಲ್ ಮಾಡಿಲ್ಲ. ಟ್ರಂಪ್ಗೂ ಈ ಯುದ್ಧಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇರಲಿಲ್ಲ. ಭಾರತಕ್ಕೆ ಪಾಕಿಸ್ತಾನದ ವಿಚಾರವನ್ನ ತಲುಪಿಸಿದ್ದು ಸೌದಿಯ ಪ್ರಿನ್ಸ್. ಇಲ್ಲಿ ಅಮೆರಿಕ ಟಚ್ ಅಲ್ಲಿರಬಹುದು, ಎರಡೂ ದೇಶಗಳ ನಡುವೆ ಕಮ್ಯುನಿಕೇಟ್ ಮಾಡುವ ಕೆಲಸವನ್ನ ಮಾಡ್ತಾ ಇರಬಹುದು. ಅಂತಿಮವಾಗಿ ಏನಾಯ್ತು, ಅಮೆರಿಕ ಎಲ್ಲಾ ಕ್ರೆಡಿಟ್ ಅನ್ನ ಹೈಜಾಕ್ ಮಾಡೋದಕ್ಕೆ ನೋಡ್ತು. ಅದರಲ್ಲೂ ಕೂಡ ಟ್ರಂಪ್ ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ ಹೇಳ್ಕೊಂಡು ಓಡಾಡೋದಕ್ಕೆ ಶುರು ಮಾಡಿಬಿಟ್ರು. ಇಷ್ಟು ದಿನ ನರೇಂದ್ರ ಮೋದಿ ಸರ್ಕಾರ ಹೇಳ್ತಾ ಇತ್ತು ಇದಕ್ಕೂ ಟ್ರಂಪ್ಗೂ ಯಾವುದೇ ಸಂಬಂಧ ಇಲ್ಲ, ಪಾಕಿಸ್ತಾನ ನಮಗೆ ಬೇಡಿಕೆ ಸಲ್ಲಿಸಿದೆ ಅಂತ. ಇದನ್ನು ಒಪ್ಪೋದಕ್ಕೆ ಭಾರತದ ವಿಪಕ್ಷಗಳು ಸಿದ್ಧ ಇರಲಿಲ್ಲ. ಈಗ ಪಾಕಿಸ್ತಾನವೇ ಹೇಳ್ತಾ ಇದೆಯಲ್ಲ ನಾವೇ ಬೇಡಿಕೆ ಸಲ್ಲಿಸಿದೀವಿ ಅಂತ, ಇನ್ನಾದರೂ ಒಪ್ಕೊಳ್ಬಹುದಲ್ವಾ? ಎರಡನೇದಾಗಿ, ಭಾರತ ಎಷ್ಟು ಪ್ರಮಾಣದಲ್ಲಿ ಡ್ಯಾಮೇಜ್ ಮಾಡಿದೆ, ಪಾಕಿಸ್ತಾನದ ಏರ್ ಬೇಸ್ಗಳಿಗೆ ಡ್ಯಾಮೇಜ್ ಆಗಿದೆಯಾ ಇಲ್ವಾ, ಈ ಬಗ್ಗೆಯೂ ಕೂಡ ಕೆಲವರಿಗೆ ಪ್ರಶ್ನೆಗಳಿದ್ವು. ನಮ್ಮ ದೇಶದಲ್ಲಿ ಕೆಲ ಪ್ರಭೂತಿಗಳಿದಾವೆ, ಅವ್ರಿಗೆ ಫೋಟೋ ತೋರಿಸಿದ್ರು ಕೂಡ ಅದನ್ನು ಒಪ್ಪುವಂತ ಸ್ಥಿತಿಯಲ್ಲಿಲ್ಲ. ವಿಡಿಯೋ ತೋರಿಸಿದ್ರು ಕೂಡ ಇದರಲ್ಲೇನೋ ಫೇಕ್ ಇದೆ ಅಂತಾರೆ. ಓಕೆ ಅಪ್ಪ, ಅವ್ರು ಅಷ್ಟೊಂದು ಅನುಮಾನಾಸ್ಪದ ವ್ಯಕ್ತಿಗಳ ಕೇಳಿದ್ರೆ ಪಾಕಿಸ್ತಾನ ಯಾವುದೋ AI ವಿಡಿಯೋ ತೋರಿಸಿದ್ರು ಅವರಿಗೆ ನಂಬಿಕೆ ಬರುತ್ತೆ, ಹೌದು ಭಾರತಕ್ಕೆ ಹೊಡೆದಿದೆ, ಭಾರತದ ರಫೇಲ್ ಬಿದ್ದಿದೆ ಅಂತ. ಇಂತಹ ಕಜ್ಜಿ ನಾಯಿಗಳನ್ನು ಕೂಡ ಭಾರತ ತನ್ನೊಡಲಲ್ಲಿ ಇಟ್ಕೊಂಡಿದೆ. ಅದು ವಿಪರ್ಯಾಸ ಅಂತ ಅಂದಬೇಕೋ ಅಥವಾ ಭಾರತದ ದೊಡ್ಡ ಗುಣ ಅಂತ ಹೇಳಬೇಕು, ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ಈಗ ಪಾಕಿಸ್ತಾನದ ಉಪ ಪ್ರಧಾನಿಯೇ ಒಪ್ಕೊಂಡಿದಾರಲ್ಲ, ಭಾರತ ವಿಪರೀತವಾಗಿ ದಾಳಿ ಮಾಡ್ಬಿಡ್ತು, ನಮ್ಮ ನೂರ್ಖಾನ್ ಏರ್ ಬೇಸ್ ಇರಬಹುದು, ಶೋರ್ಕೋಟ್ ಏರ್ ಬೇಸ್ ಇರಬಹುದು, ಅದು ಉಪಯೋಗಕ್ಕೆ ಬರದಂತಾಯ್ತು ಅಂತ. ನೀವು ಸೂಕ್ಷ್ಮವಾಗಿ ಗಮನಿಸಿ, ಎಲ್ಲೊಂದು ಸಣ್ಣ ಪುಟ್ಟ ದಾಳಿ ಆಗಿತ್ತಪ್ಪ, ಭಾರತ ಯಾವುದೋ ಒಂದು ಸಣ್ಣ ಮಿಸೈಲ್ ಹೋಗಿ ಅಲ್ಲಿ ಬಿದ್ದಿತ್ತು, ಪಾಕಿಸ್ತಾನ ತಲೆ ಕೆಡಿಸ್ಕೊಳ್ತಾ ಇತ್ತಾ? ಅವ್ರೇನ್ 4:15 ದಾಳಿಯನ್ನ ಯೋಜನೆ ಮಾಡಿದ್ರಲ್ಲ, ಆ ದಾಳಿಯನ್ನ ಮಾಡಿಯೇ ಮಾಡ್ತಾ ಇದ್ರು. ಆದರೆ ಭಾರತ ಯಾವ ಪ್ರಮಾಣದಲ್ಲಿ ಹೊಡೆದಿದೆ ಅಂತಂದ್ರೆ ಭಾರತದ ಮೇಲೆ ಮತ್ತವರು ದಾಳಿ ಮಾಡುವ ಬಗ್ಗೆ ಯೋಚನೆಯನ್ನೂ ಮಾಡಬಾರ್ದು, ಆ ರೀತಿಯಾಗಿ ಹೊಡೆದು ಬಿಟ್ಟಿದೆ. ಇದನ್ನೀಗ ಪಾಕಿಸ್ತಾನದ ಉಪ ಪ್ರಧಾನಿ ಓಪನ್ ಆಗಿ ಒಪ್ಕೊಂಡಿದ್ದಾರೆ. ಮಿತ್ರರೇ, ಇದು ಭಾರತೀಯರಿಗೆ ಸಿಕ್ಕಂತಹ ಉತ್ತರ ಅಂತ ಭಾವಿಸೋಣ. ಆದರೆ ಪಾಕಿಸ್ತಾನದ ಉಪ ಪ್ರಧಾನಿ ಯಾಕೀಗ ಒಪ್ಕೊಂಡ್ರು? ಇಷ್ಟು ದಿನ ಅವರು ಸಂಭ್ರಮದಲ್ಲಿ ಮುಳುಗಿದ್ರಲ್ಲ, ಭಾರತಕ್ಕೆ ನಾವು ಸರಿಯಾಗಿ ಹೊಡೆದಿದ್ದೀವಿ, ನಮಗೆ ಜಯ ಸಿಕ್ಕಿದೆ, ನಾವು ಭಾರತಕ್ಕೆ ಹೆಚ್ಚಿಗೆ ನಷ್ಟ ಮಾಡಿದ್ದೀವಿ, ಭಾರತ ಅಪ್ರೋಚ್ ಮಾಡಿತ್ತು ಯುದ್ಧ ನಿಲ್ಲಿಸೋದಕ್ಕೆ, ಈ ರೀತಿಯಾದಂಥ ನರೇಟಿವ್ ಬಿಲ್ಡ್ ಮಾಡೋದಕ್ಕೆ ಹಗಲು ರಾತ್ರಿ ಪ್ರಯತ್ನ ಮಾಡ್ತಿದ್ರಲ್ಲ, ಈಗ ದಿಢೀರಂತ ಉಪ ಪ್ರಧಾನಿಗೆ ಜ್ಞಾನೋದಯ ಆಗ್ಬಿಟ್ಟು ನಾವು ಒಪ್ಕೊಳ್ಬೇಕಪ್ಪ ಭಾರತಕ್ಕೆ ಜಯ ಸಿಕ್ಕಿದೆ ಅಂತ. ಯಾಕೆ ಹೀಗೆ ಅನ್ನಿಸ್ತು? ಅವ್ರು ಯಾಕೆ ಒಪ್ಕೊಂಡ್ರು ಕೇಳಿದ್ರೆ ಅದಕ್ಕೊಂದು ಪಾಕಿಸ್ತಾನದ ರಾಜಕೀಯ ಕಾರಣ ಇದೆ. ಅದೇನು ಕೇಳಿದ್ರೆ ಈ ಆಸಿಮ್ ಮುನೀರ್ನ ನಡೆ. ಇತ್ತೀಚೆಗಷ್ಟೇ ಫೀಲ್ಡ್ ಮಾರ್ಷಲ್ ಆಗಿ ಆತ ಬಡ್ತಿ ಹೊಂದಿದ್ದಾನಲ್ಲ, ಆತನ ಮುಂದಿನ ಟಾರ್ಗೆಟ್ ಇರುವಂತಹದ್ದು ಪಾಕಿಸ್ತಾನದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ. ಅಂದ್ರೆ ತಾನು ಕೂಡ ಒಬ್ಬ ಮಿಲಿಟರಿ ಜನರಲ್ ಆಗಬೇಕು. ಈ ಹಿಂದೆ ಪರ್ವೇಜ್ ಮುಷರಫ್, ಜಿಯಾವುಲ್ ಹಕ್ ಇವರೆಲ್ಲ ಪಾಕಿಸ್ತಾನವನ್ನ ಆಳಿದ್ರಲ್ಲ, ಆ ರೀತಿಯಾಗಿ ನಾನು ಕೂಡ ಒಬ್ಬ ಮಿಲಿಟರಿ ಜನರಲ್ ಆಗಿ ಪಾಕಿಸ್ತಾನವನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಬೇಕು ಅಂತ ಭಾರಿ ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡಿದ್ದಾನೆ. ಇಮ್ರಾನ್ ಖಾನ್ ಅನ್ನ ಜೈಲಿಗೆ ಕಳುಹಿಸಿಬಿಟ್ಟು ತಾನು ಅಧಿಕಾರಕ್ಕೆ ಬರಬೇಕು ಅಂತ ಅಂದುಕೊಂಡ. ಆಗ ಪರಿಸ್ಥಿತಿ ಸರಿ ಇರಲಿಲ್ಲ. ಒಂದು ಕಡೆ ವಿಪರೀತವಾಗಿ ಪಾಕಿಸ್ತಾನದಲ್ಲಿ ಪ್ರತಿಭಟನೆಗಳಾಗ್ತಾ ಇದ್ವು, ಜನ ಈ ಆಸಿಮ್ ಮುನೀರ್ನ ವಿರುದ್ಧವಾಗಿದ್ರು. ಜೊತೆಗೆ ಅಮೆರಿಕದಲ್ಲಿ ಬೈಡನ್ ಸರ್ಕಾರ ಇತ್ತು. ಈ ಬೈಡನ್ ಸರ್ಕಾರ ಈ ಹಿಂದಿನ ಇಮ್ರಾನ್ ಖಾನ್ ಸರ್ಕಾರವನ್ನ ವಿರೋಧಿಸ್ತಾ ಇತ್ತು. ಯಾಕೆಂದ್ರೆ ಇಮ್ರಾನ್ ಖಾನ್ ಕೂಡ ಬೈಡನ್ ವಿರುದ್ಧವಾಗಿ ಇದ್ದಂತಹ ನಾಯಕ. ಆದ್ರೆ ಬೈಡನ್ಗೆ ಪಾಕಿಸ್ತಾನದಲ್ಲಿ ಈ ಆಸಿಮ್ ಮುನೀರ್ನನ್ನ ತಂದು ಪ್ರತಿಷ್ಠಾಪನೆ ಮಾಡೋದು ಬೇಕಾಗಿರ್ಲಿಲ್ಲ. ಹೀಗಾಗಿ ಆಸಿಮ್ ಮುನೀರ್ ಅಧಿಕಾರಕ್ಕೆ ಬರೋದಕ್ಕೆ ಸಾಕಷ್ಟು ಯೋಚನೆ ಮಾಡ್ದ. ಒಂದು ಡಮ್ಮಿ ಎಲೆಕ್ಷನ್ ಮಾಡ್ಬಿಟ್ಟು ಈ ಶಹಬಾಜ್ ಶರೀಫ್ರನ್ನ ಒಬ್ಬ ಪಪೆಟ್ ಅಧ್ಯಕ್ಷರಾಗಿ ತಂದು ಕೂರಿಸಿದಾನೆ. ಈಗ ಈ ಆಸಿಮ್ ಮುನೀರ್ಗೆ ಅನಿಸ್ತಾ ಇದೆ ನಾನು ಅಧಿಕಾರಕ್ಕೆ ಬರೋದಕ್ಕೆ ರೈಟ್ ಟೈಮ್ ಅಂತ. ಅದಕ್ಕೋಸ್ಕರವಾಗಿ ಮಿತ್ರರೇ ಅವನು ಪೆಹಲ್ಗಾಮ್ ಅಟ್ಯಾಕ್ ಅನ್ನ ಮಾಡಿಸಿರುವಂತಹದ್ದು. ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಸ್ಮಾಲ್ ಸ್ಕೇಲ್ ಯುದ್ಧ ಆಗೇ ಆಗತ್ತೆ. ಅದರಿಂದ ಒಂದು ಲಾಭವನ್ನು ಪಡೆದುಕೊಂಡು ನಾನೇನಾದ್ರೂ ಅಧಿಕಾರಕ್ಕೆ ಬರೋದಕ್ಕೆ ಯತ್ನ ಮಾಡಬಹುದಾ, ಇದು ಆತನ ಬೇಸಿಕ್ ಪ್ಲಾನ್ ಆಗಿತ್ತು. ಪೆಹಲ್ಗಾಮ್ ಅಟ್ಯಾಕ್ ಆದಂತಹ ಸಂದರ್ಭದಲ್ಲೇ ನಾನು ನಿಮಗೆ ಈ ಬಗ್ಗೆ ವಿವರಿಸಿದ್ದೆ. ಪಾಕಿಸ್ತಾನದ ಮಿಲಿಟರಿಯ ಒಂದು ನಂಬಿಕೆ ಏನು ಕೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನ ಎಷ್ಟು ವೈರುಧ್ಯವನ್ನು ಹೊಂದಿರ್ತವೋ, ಎಷ್ಟು ದ್ವೇಷ ಹೊಂದಿರುತ್ತೋ ಅಷ್ಟು ಪಾಕಿಸ್ತಾನದ ಮಿಲಿಟರಿಗೆ ಲಾಭ ಆಗತ್ತೆ. ಜನರಿಗೆ ನಮ್ಮ ಮಿಲಿಟರಿ ಅನಿವಾರ್ಯ ಅನ್ನುವಂತಹ ಭಾವನೆ ಬರುತ್ತೆ ಅಂತ ಪಾಕಿಸ್ತಾನದ ಮಿಲಿಟರಿಯ ನಂಬಿಕೆ. ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನದ ಈ ಕಾನ್ಫ್ಲಿಕ್ಟ್ ಅನ್ನ ಪಾಕಿಸ್ತಾನದ ಮಿಲಿಟರಿ ಸದಾ ಹಸಿರಾಗೆ ಇಟ್ಟಿರುತ್ತೆ. ಈಗ ಆಪರೇಷನ್ ಸಿಂಧೂರ ಆಯಿತು, ಭಾರತ ಮಾಡಿದ ಹಾನಿಯನ್ನ ಪಾಕಿಸ್ತಾನದ ಸರ್ಕಾರ ಆರಂಭದಲ್ಲಿ ಒಪ್ಕೊಂಡಿಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ ಇದೇ ಆಸಿಮ್ ಮುನೀರ್. ಎಲ್ಲ ರೀತಿಯಲ್ಲೂ ಪಾಕಿಸ್ತಾನಕ್ಕೆ ಆದಂತಹ ಹಾನಿಯನ್ನ ಆರಂಭದಲ್ಲಿ ಮುಚ್ಚಿಡೋದಕ್ಕೆ ಯತ್ನ ಮಾಡಿದ್ರು. ಆರಂಭದಲ್ಲಿ ಶಹಬಾಜ್ ಶರೀಫ್ ಸರ್ಕಾರವೂ ಕೂಡ ಈತನ ತಾಳಕ್ಕೆ ತಕ್ಕಂತೆ ಕುಣಿಯೋದಕ್ಕೆ ಶುರು ಮಾಡಿತು. ಅದಕ್ಕೆ ಸರಿಯಾಗಿ ಈತ ತನ್ನನ್ನು ತಾನೇ ಫೀಲ್ಡ್ ಮಾರ್ಷಲ್ ಆಗಿ ಪ್ರಮೋಟ್ ಮಾಡಿಕೊಂಡ. ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪೂರ್ಣ ಬೆಂಬಲ ಸಿಕ್ಕಿದೆ. ಟ್ರಂಪ್ ಈಗಾಗಲೇ ಔತಣಕೂಟಕ್ಕೆ ಆಹ್ವಾನಿಸಿದ್ರು. ಇಬ್ಬರು ಕ್ಲೋಸ್ ಡೋರ್ ಮೀಟಿಂಗ್ ಕೂಡ ಆಗಿದೆ. ಈತ ಹೋಗ್ಬಿಟ್ಟು ಟ್ರಂಪ್ ಬೂಟ್ ನೆಕ್ಕಿದ್ದಾನೆ. ನಂತರ ಹೊರಬಂದಂತಹ ಟ್ರಂಪ್ ಈತನನ್ನ ಗುಣಗಾನ ಮಾಡಿದ್ದಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಿಲ್ಲಿಸುವಲ್ಲಿ ಈತನ ಪಾತ್ರ ಬಹಳ ದೊಡ್ಡದಾಗಿತ್ತು, ಈತ ತುಂಬಾ ಪ್ರಭಾವಿ ವ್ಯಕ್ತಿ, ಹೀಗೆಲ್ಲ ಟ್ರಂಪ್ ಹೇಳಿದಾರಲ್ಲ. ಇದರ ಅರ್ಥ ಏನು ಕೇಳಿದ್ರೆ ಪಾಕಿಸ್ತಾನದ ಸರ್ಕಾರ ನನಗೆ ಲೆಕ್ಕಕ್ಕಿಲ್ಲ, ಪಾಕಿಸ್ತಾನ ಅಂತ ಬಂದ್ರೆ ಆಸಿಮ್ ಮುನೀರ್, ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಕೆಪಾಸಿಟಿ ಇರುವಂತದ್ದು ಆಸಿಮ್ ಮುನೀರ್ಗೆ, ಅಲ್ಲಿನ ಸೇನೆಗೆ. ಇದನ್ನ ಹೇಳಿದ್ದು ಅಮೆರಿಕದ ಅಧ್ಯಕ್ಷ.
ವಿಶ್ವದಲ್ಲಿ ಅಮೆರಿಕ ತನ್ನನ್ನು ತಾನು ಪ್ರಜಾಪ್ರಭುತ್ವದ ಚಾಂಪಿಯನ್ ಅಂತ ಕರೆದುಕೊಳ್ಳುತ್ತೆ. ಎಲ್ಲೇ ಪ್ರಜಾಪ್ರಭುತ್ವಕ್ಕೆ ತೊಂದರೆ ಆಗ್ತಾ ಇದ್ರೂ ಕೂಡ ನಾವಲ್ಲಿ ಹೋಗಿ ರಕ್ಷಣೆ ಮಾಡ್ತೀವಿ, ಪ್ರಜಾಪ್ರಭುತ್ವವನ್ನು ರಕ್ಷಿಸೋದೇ ನಮ್ಮ ಗುರಿ ಅಂತೇಳಿ ಅದಕ್ಕೋಸ್ಕರವಾಗಿ ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನು ವೆಚ್ಚ ಮಾಡುತ್ತೆ. ಅದೇ ಅಮೆರಿಕದ ಅಧ್ಯಕ್ಷ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರವನ್ನ ಕಿತ್ತೊಗೆದು ತಾನೇ ಅಧಿಕಾರಕ್ಕೆ ಬರೋದಕ್ಕೆ ಯತ್ನ ಮಾಡ್ತಾ ಇರುವಂತಹ ಒಬ್ಬ ಮಿಲಿಟರಿ ಚೀಫ್ಗೆ ರತ್ನಗಂಬಳಿ ಹಾಕಿ ಸ್ವಾಗತಿಸಿದ ಮಾತ್ರ ಅಲ್ಲ, ಆತನನ್ನು ಕೊಂಡಾಡಿದಾನೆ. ಇದು ಪಾಕಿಸ್ತಾನದಲ್ಲಿ ಕೋಲಾಹಲವನ್ನು ಎಬ್ಬಿಸಿದೆ. ಇದೇ ಕಾರಣದಿಂದ ಪಾಕಿಸ್ತಾನದ ಉಪ ಪ್ರಧಾನಿ ಇಶಾಕ್ ದಾರ್ ಈಗ ಮಾಧ್ಯಮದ ಮುಂದೆ ಹೇಳಿಕೆ ಕೊಡ್ತಾ ಇರುವಂತಹದ್ದು, ಅವತ್ತು ನಾವು ಯುದ್ಧದಲ್ಲಿ ಗೆದ್ದಿಲ್ಲ ಸ್ವಾಮಿ, ಭಾರತ ನಮಗೆ ಸಿಕ್ಕಾಪಟ್ಟೆ ಹೊಡೆದು ಬಿಟ್ಟಿದೆ, ನಾವು ಭಾರತದ ಬಳಿಯಲ್ಲಿ ರಕ್ಷಣೆಯ ಭಿಕ್ಷೆ ಕೇಳಿದ್ವಿ. ಈ ನಿಮ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರಾ ಈಗ ಅಲ್ಲಿ ಹೋಗಿ ಬಿರಿಯಾನಿ ತಿಂತಾ ಇದ್ದಾನಲ್ಲ ಟ್ರಂಪ್ ರೂಮಲ್ಲಿ ಕೂತ್ಕೊಂಡು, ಅವತ್ತು ಭಾರತ ದಾಳಿ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈತ ಗುಹೆಯಲ್ಲಿ ಕೂತಿದ್ದ, ಈತ ಏನೂ ಮಾಡಿಲ್ಲ. ಹೀಗಂತ ಪಾಕಿಸ್ತಾನದ ಸರ್ಕಾರ ಈಗ ತನ್ನ ಜನರಿಗೆ ತಿಳಿಸೋದಕ್ಕೆ ಬಯಸ್ತಾ ಇದೆ. ಯಾಕೆಂದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಆಸಿಮ್ ಮುನೀರ್ ಪಾಕಿಸ್ತಾನದ ಅಧಿಕಾರವನ್ನು ಹೈಜಾಕ್ ಮಾಡಿಬಿಡಬಹುದು. ಈ ಆತಂಕ ಅಲ್ಲಿನ ಸರ್ಕಾರಕ್ಕೆ ಶುರುವಾಗ್ಬಿಟ್ಟಿದೆ. ಟ್ರಂಪ್ಗೆ ಯಾಕೆ ದಿಢೀರಂತ ಆಸಿಮ್ ಮುನೀರ್ ಮೇಲೆ ಅಷ್ಟೊಂದು ಪ್ರೀತಿ ಕೇಳಿದ್ರೆ, ಈತನಿಂದ ಇರಾನ್ ವಿಚಾರದಲ್ಲಿ ಏನೋ ಲಾಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಟ್ರಂಪ್ ಹಾಕ್ಕೊಂಡಿದ್ದಾರೆ. ಅದೇನು ಲಾಭ ಆಗುತ್ತೋ ಅದೇನೋ ನನಗಂತೂ ಗೊತ್ತಿಲ್ಲ, ಆದರೆ ಟ್ರಂಪ್ ತಲೆಯಲ್ಲಿ ಅದು ಯಾವುದೋ ಯೋಜನೆ ಇದ್ದಂತೆ ಕಾಣ್ತಾ ಇದೆ. ಒಟ್ಟಿನಲ್ಲಿ ಪಾಕಿಸ್ತಾನದ ಉಪ ಪ್ರಧಾನಿಯ ಈ ಹೇಳಿಕೆ ಇದೆಯಲ್ಲ, ಇದು ಭಾರತದಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಂಥವರಿಗೆ ಉತ್ತರ ಸಿಕ್ಕಿದೆ ಅಂತ ನಾನಂತೂ ಭಾವಿಸಿದ್ದೀನಿ. ಸಾಮಾನ್ಯ ಜ್ಞಾನ ಇರುವವರಿಗೆ ಇದೆಲ್ಲವೂ ಕೂಡ ಅರ್ಥ ಆಗುತ್ತೆ. ಇಲ್ಲಪ್ಪ ನಾನು ರಾಜಕೀಯವನ್ನೇ ಮಾಡಬೇಕು, ದೇಶದ ಹಿತಾಸಕ್ತಿಯನ್ನು ಬಲಿ ಕೊಟ್ಟರೂ ಪರವಾಗಿಲ್ಲ, ನಾನು ರಾಜಕೀಯ ಮಾಡ್ತೀನಿ ಅಂತಿರುವವರಿಗೆ ಇದು ಯಾವುದು ಕೂಡ ಅರ್ಥ ಆಗೋದಿಲ್ಲ. ಅರ್ಥ ಆದರೂ ಕೂಡ ಅವರು ಅರ್ಥ ಆಗದಂತೆ ನಟಿಸ್ತಾರೆ. ಅದಕ್ಕೆ ನಮ್ಮಲ್ಲೊಂದು ಮಾತಿದೆ ನೋಡಿ, ನಿದ್ದೆ ಬಂದವನನ್ನ ಎಬ್ಬಿಸಬಹುದು, ಆದರೆ ನಿದ್ದೆ ಬಂದಂತೆ ನಟಿಸುವಂತವನನ್ನ ನೀವು ಎಬ್ಬಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದ ಬಹುತೇಕ ರಾಜಕಾರಣಿಗಳ ಸ್ಥಿತಿ ಇದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.